ಜಗದೀಶ್ ಶೆಟ್ಟರ್ಗೆ ಲೋಕಸಭಾ ಟಿಕೆಟ್ ಅನ್ನ ತಪ್ಪಿಸುವಂತ ಹುನ್ನಾರ ನಡೀತಾ ಇದೆಯಾ ಅನ್ನುವಂತ ಅನುಮಾನ ಬಲವಾಗ್ತಾ ಇದೆ. ಬಿಎಲ್ ಸಂತೋಷ್ ಮತ್ತಿತರರಿಂದ ಟಿಕೆಟ್ ತಪ್ಪಿಸೋಕೆ ಕುತಂತ್ರ ನಡೀತಾ ಇದೆಯಂತೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದಿಂದ ಈ ಒಂದು ಗಂಭೀರವಾದಂತ ಆರೋಪವನ್ನ ಮಾಡಲಾಗಿದೆ. ಬೇಕು ಅಂತಲೇ ಕುತಂತ್ರ ಮಾಡ್ತಾ ಇದ್ದಾರೆ, ಟಿಕೆಟ್ ಕೊಡಿಸಬಾರದು ಅಂತ ಹೇಳ್ತಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಬಿಜೆಪಿ ಕಟ್ಟಿ ಬೆಳೆಸಿದ್ದಾರೆ. ಈ ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ತಪ್ಪಿಸಲಾಗಿತ್ತು. ಈಗ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಶೆಟ್ಟರ್ ಹೆಸರು ಮುಂಚೂಣಿಯಲ್ಲಿದೆ. ಶೆಟ್ಟರ್ ಕಡೆಗಣನೆಯಿಂದ ಕಳೆದ ಚುನಾವಣೆಯಲ್ಲಿ ಬಿಜೆಪಿ ತಕ್ಕ ಪಾಠ ಎದುರಿಸಿದೆ. ಈ ಬಾರಿಯೂ ಟಿಕೆಟ್ ನೀಡದಿದ್ರೆ ಮತ್ತೆ ತಕ್ಕ ಪಾಠ ಕಲಿಸ್ತೇವೆ. ವೀರಶೈವ ಮಹಾಸಭಾದ ಜಿಲ್ಲಾ ಉಪಾಧ್ಯಕ್ಷ ವೀರಣ್ಣ ಸವಡಿ ಈ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆಗೆ ನಮ್ಮ ಪ್ರತಿನಿಧಿ ಗೆಲ್ಲಪ್ಪ ಒಂದು ಚಿಚ್ಚಾಟನ ನಡೆಸಿದ್ದಾರೆ ಅಲ್ಲಿನ ಲಿಂಗಾಯತ ಸಮುದಾಯದ ಪ್ರಮುಖ ಮುಖಂಡರ ಜೊತೆಗೆ. ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಸಿಗಲ್ಲ ಎಂಬ ಕಾರಣಕ್ಕೆ ಪಕ್ಷ ತೊರೆದಂತಹ ಜಗದೀಶ್ ಶೆಟ್ಟರ್ ಈಗಾಗಲೇ ಗೈರು ವಾಪಸಿಯಾಗಿದ್ದಾರೆ. ಗೈರು ವಾಪಸಿಯಾದಂತಹ ಜಗದೀಶ್ ಶೆಟ್ಟರ್ ಟಿಕೆಟ್ಗಾಗಿ ಇಲ್ಲಿ ಬೇಡಿಕೆ ಇಟ್ಟಿದ್ದು, ಕಣ್ಣಿಟ್ಟಿದ್ದು ಧಾರವಾಡ ಲೋಕಸಭಾ ಕ್ಷೇತ್ರ ಮತ್ತು ಹಾವೇರಿ ಲೋಕಸಭಾ ಕ್ಷೇತ್ರ. ಈ ಎರಡೂ ಕ್ಷೇತ್ರದಲ್ಲಿ ಅವರಿಗೆ ಟಿಕೆಟ್ ಕೈ ತಪ್ಪಿದೆ. ಈಗ ಒಂದು ಕಡೆ ಹೈಕಮಾಂಡ್ ಬೇಡಿಕೆಯಂತೆ ಅವರು ಬೆಳಗಾವಿ ಅಭ್ಯರ್ಥಿ ಆಗ್ತಾರೆ ಅನ್ನುವ ಮಾತುಗಳು ಕೇಳಿ ಬಂದಿದ್ದು, ಅಧಿಕೃತ ಘೋಷಣೆ ಒಂದೇ ಬಾಕಿ ಇತ್ತು. ಇದರ ನಡುವೆ ಈಗಾಗಲೇ ಅಂದರೆ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಕೈ ತಪ್ಪುತ್ತೆ ಅನ್ನುವ ಭೀತಿ ಇವತ್ತು ಕಾಡ್ತದೆ. ಈ ಸಂದರ್ಭಕ್ಕೆ ಅಖಿಲ ವೀರಶೈವ ಲಿಂಗಾಯತ ಮಹಾಸಭಾ ಇವತ್ತು ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಒಂದು ಬಿಜೆಪಿಗೆ ಒಂದು ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಿದೆ. ಹೀಗಾಗಿ ವೀರಶೈವ ಲಿಂಗಾಯತ ಮಹಾಸಭಾದ ಉಪಾಧ್ಯಕ್ಷರಿದ್ದಾರೆ, ನಾವು ಅವ್ರನ್ನ ಮಾತಾಡ್ತೀನಿ. ಸರ್, ಏನು ಆಗ್ತಿದೆ ಜಗದೀಶ್ ಶೆಟ್ಟರ್ಗೆ? ಜಗದೀಶ್ ಶೆಟ್ಟರ್ಗೆ ಒಳತಂತ್ರ ಕುತಂತ್ರ ನಡೆದದ ತಪ್ಪಿಸ್ಬೇಕಂತ ಹೇಳಿದ್ರೆ ಅವರಿಗೆ ನಿಜವಾಗಿ ಹೇಳ್ಬೇಕಾದ್ರೆ ನಮ್ಮ ಮನದಿಂದ ಹಾವೇರಿ ಟಿಕೆಟ್ ಸಿಗಬೇಕಾಯಿತು, ಅಲ್ಲಿ ಸಿಗಲಿಲ್ಲ. ಅಲ್ಲಿ ಕೂಡ ಈ ಅನೌನ್ಸ್ಮೆಂಟ್ ಲೇಟ್ ಆಗತ್ತೈತಿ. ಇದರಿಂದ ಏನಾಕೈತೆ ಅಂತಂದ್ರೆ ಏನು ನಡೆದಂತ ನಮಗೆ ಸಂಶಯ ಬರಾಕತ್ತಿದೆ. ಅದಕ್ಕೆ ನಾವು ಏನಾರು ಮಾಡಿ ನಮ್ಮ ಸಮಾಜದ ನಾಯಕರದಾರ ಅವ್ರು ಕೊಡಬೇಕು. ಅದರಿಂದ ಬಿ ಜೆ ಪಿಗೆ ನಮ್ಮ ಸಮಾಜದಿಂದನೇ ಅನುಕೂಲ ಆಗ್ಯದ. ಅದು ಅಧಿಕಾರ ಬರಬೇಕಾದ್ರೆ ಲಿಂಗಾಯತರೇ ಕಾರಣ. ಅದಕ್ಕೆ ಅವ್ರು ಲಿಂಗಾಯತರ ಅನ್ಯಾಯ ಮಾಡಬೇಡ್ರಿ, ಅವ್ರಿಗೆ ಕೊಡ್ರಿ ಅನ್ನೋದು ನಮ್ಮದು. ಈಗ ಟಿಕೆಟ್ ತಪ್ಪಿಸುವ ಹುನ್ನಾರ ಆಗ್ತಿದೆಯಾ ಸರ್? ಆಗ್ತಿದೆ. ಅಂದಲೇ ಲೇಟ್ ಆಗಿದೆ. ಯಾಕಂದರೆ ಅವರಿಗೆ ಸಿಗಬೇಕಾಯ್ತು. ಹಾವೇರಿಗೆ ಸಿಗಬೇಕಾಗಿತ್ತು, ಅವ್ರಿಗೆ ಸಿಗಬೇಕಾಯ್ತು. ನಮ್ಮ ಸಮಾಜದಲ್ಲಿ ಹೆಚ್ಚದಾರ, ಇನ್ನೂ ಬೆಳಗಾವಿ ಅಷ್ಟದಿಲ್ಲ. ಇಲ್ಲಿ ಹಾವೇರಿಯಲ್ಲಿ ಸಾಕಷ್ಟು ಜನ ಅದ ನಮ್ಮ ಸಮಾಜದವರು. ಹುಬ್ಬಳ್ಳಿ ಧಾರವಾಡದಲ್ಲೇ ಅದಾರ, ಹುಬ್ಬಳ್ಳಿ ಧಾರವಾಡದಲ್ಲಿ ಕೊಟ್ಟುಬಿಟ್ಟಿದ್ದಾರೆ, ಹಾವೇರಿ ಕೊಟ್ಟಿದ್ದಾರೆ. ಹೀಗಾಗಿ ನಾವು ಏನು ಮಾಡೋಕ್ಕಾಗಲ್ಲ ಅಂತೇಳಿ ಅಲ್ಲೆಲ್ಲ ತಪ್ಪಿಸ್ಬೇಡ್ರಿ ಅಂತ ಅಂತೇಳಿ. ಸರ್, ಈಗ ಹುನ್ನಾರ ಮಾಡಕತ್ತಾರ ಅಂತ ಹೇಳಿದ್ರಿ, ಯಾರು ಹುನ್ನಾರ ಮಾಡಕತ್ತವ್ರು ಯಾರು ಸರ್? ಟಿಕೆಟ್ ತಪ್ಪಿಸ್ಲಿಕ್ಕೆ ಹುನ್ನಾರ ಮಾಡಿಸ್ತಾರೆ ಯಾರು? ಅಲ್ಲ, ನಮಗೆ ದೊರೆತ ಮಾಹಿತಿ ಪ್ರಕಾರ ಬಿ ಎಲ್ ಸಂತೋಷ್ ಅವರು. ಹೌದು. ಯಾಕೆ ಸರ್ ಬಿ ಎಲ್ ಸಂತೋಷ್ ಅವರು ಯಾಕೆ? ಅವ್ರು ಕೇವಲ ಅವರಷ್ಟೇ ಇದಾರ, ಅವರಿಂದ ಯಾರಾದರೂ ಇದಾರಾ ಇಲ್ಲಿ ಅಂತ? ಇರ್ಬೋದು, ಅವ್ರು ಕೂಡ ಯಾರು ಇರ್ಬೋದು. ಅದು ನಮಗೆ ಮಾಹಿತಿ ಇಲ್ಲ, ಬಟ್ ಇರ್ಬೋದು. ಇದ್ರೆ ಅದು ನಡೆದೈತಿ. ಯಾಕಂತಂದರೆ ಹಿಂದೂ ಕೂಡ ಅವರಿಂದನೇ ಹಿಂದೂ ಇವರಿಗೆ ವಿಧಾನಸಭಾ ಸೀಟ್ ತಪ್ಪಿಸ್ತಾರೆ ಅವರು. ಶೆಟ್ಟರ್ ಹೇಳ್ಯಾರ, ನ್ಯೂಸ್ನಲ್ಲಿ ಕೇಳ್ಬಿಡ್ತಾವೆ, ಮಾಧ್ಯಮ ಹೇಳಿದ್ದಾರೆ ಅವರು. ಈಗ ಕೂಡ ಅವರೇ ಕುತಂತ್ರ ಮಾಡಾಕ್ತಾರೆ ಅಷ್ಟೇ. ಶೆಟ್ಟರ್ಗೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ನೀಡಿ, ಒಂದು ವೇಳೆ ಟಿಕೆಟ್ ನೀಡದೇ ಇದ್ದರೆ ಈ ಹಿಂದ್ಗಡೆ ಅಂತಂದರೆ ಬಿಜೆಪಿ ಹಿಂದಿದ್ದು ವೀರಶೈವ ಲಿಂಗಾಯತ ಮಹಾಸಭಾ, ಅಂದರೆ ಲಿಂಗಾಯತರಿಂದಲೇ ಇವತ್ತು ಬಿಜೆಪಿ ಅಧಿಕಾರಕ್ಕೆ ಬಂದಿದೆ. ಇದನ್ನ ಮರೆತು ಇಲ್ಲಿ ಅಂದರೆ ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಕೈ ತಪ್ಪಿಸಿದ್ದೇ ಆದರೆ ಮುಂಬರುವ ಅಂದರೆ ಈಗ ಸದ್ಯ ಏನು ಚುನಾವಣೆ ನಡೆಯುತ್ತೆ, ಆ ಚುನಾವಣೆಯಲ್ಲಿ ಮತಗಳ ಮುಖಾಂತರ ನಾವು ಬಿಸಿ ಮುಟ್ಟಿಸ್ತೇವೆ ಅನ್ನೋದು ವೀರಶೈವ ಲಿಂಗಾಯತ ಮಹಾಸಭಾದ ಉಪಾಧ್ಯಕ್ಷರಾದಂತಹ ಸವಡಿಯವರ ಮಾತು. ಕ್ಯಾಮ್ರಾ ಪರ್ಸನ್ ಜೊತೆ ಯಲ್ಲಪ್ಪ ಸೊಲರ್ಗೊಪ್ಪ, TV5 ಹುಬ್ಬಳ್ಳಿ.